ನಂಬಿಕೆ ಅಂದರೆ ಏನು? ನಂಬಿಕೆ ಅನ್ನೋದು ಹೇಗೆ ಹುಟ್ಟುತ್ತೆ? ತುಂಬ ಜನರಲ್ಲಿ ಇದು ಒಂದು ಪ್ರಶ್ನೆ ಇರುತ್ತೆ. ನೋಡಿ, ಇವಾಗ ನಾವು ಒಂದು ಮಣ್ಣಿನ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಹೋಗ್ತಾ ಇದ್ದಾಗ ನಮಗೆ ಅಲ್ಲಿ ಕೆಲವೊಂದು ಹೆಜ್ಜೆ ಗುರುತುಗಳು ಕಾಣ್ತವೆ. ಅವನ್ನ ನೋಡಿ ನಾವು ಗೆಸ್ ಮಾಡ್ತೀವಿ, ಹೌದು ಇಲ್ಲೊಂದು ಏನೋ ಒಂದು ಹೋಗಿದೆ ಅಂತ ಹೇಳಿ. ಅದು ಏನು ಹೋಗಿದೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಇಲ್ಲಿ ಹೋಗಿದೆ. ಅದಕ್ಕೆ ಸಾಕ್ಷಿ ಏನಂದ್ರೆ ಹೆಜ್ಜೆ ಗುರುತು. ಅದು ಯಾವ ಪ್ರಾಣಿ, ಅದರ ಆಕಾರ ಏನು, ಅದರ ರೂಪ ಏನು, ನಮಗೇನು ಗೊತ್ತಿಲ್ಲ. ಅದನ್ನು ನಾವು ನಮ್ಮ ಕಣ್ಣಿಂದ ನಾವು ನೋಡಿಲ್ಲ. ಆ ಒಂದು ಹೆಜ್ಜೆ ಗುರುತನ್ನು ನೋಡಿ ನಾವು ಆಲೋಚನೆ ಮಾಡಿ, ಹೌದು ಇಲ್ಲೊಂದು ಏನೋ ಹೋಗಿದೆ ಅಂತ ನಾವು ಗ್ರಹಿಸ್ತೀವಲ್ವ, ನಮ್ಮ ಬುದ್ಧಿಯಿಂದ ಗ್ರಹಿಸ್ತೀವಲ್ವ, ಅದನ್ನೇ ನಂಬಿಕೆ ಅಂತ ಕರಿತೀವಿ. ನೋಡಿ, ನಮ್ಮ ಸುತ್ತಮುತ್ತ ಏನೆಲ್ಲ ವಸ್ತುಗಳಿದ್ದಾವೆ. ಸೂರ್ಯ, ಚಂದ್ರ, ಭೂಮಿ, ಗಾಳಿ, ಬೆಳಕು, ಗಿಡ, ಮರ, ಇವನ್ನೆಲ್ಲ ನಾವು ಗಮನಿಸಿದರೆ ಸರಿಯಾಗಿ ನಮಗೆ ಖಂಡಿತ ಅನಿಸುತ್ತೆ, ಹೌದು ಇವನ್ನೆಲ್ಲ ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ ಅಂತ. ಇನ್ನೂ ಸ್ಟ್ರಾಂಗ್ ಆಗಿ ನಂಬಿಕೆ ಬರಬೇಕು ಅಂದರೆ ನಮ್ಮನ್ನು ನಾವೇ ನೋಡ್ಕೋಬೇಕು. ನಮಗೊಂದು ಕಣ್ಣಿದೆ, ಮೂಗಿದೆ, ಬಾಯಿದೆ, ನಾವು ಮಾತಾಡ್ತೀವಿ, ನಮಗೊಂದು ರೂಪ ಇದೆ. ಹೌದು, ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ ಅಂತ ನಾವು ಖಂಡಿತ ಗ್ರಹಿಸ್ತೀವಿ. ನಮ್ಮ ಬುದ್ಧಿ ಅದನ್ನು ಗ್ರಹಿಸುತ್ತೆ. ಈ ಒಂದು ಗ್ರಹಿಕೆ ಅನ್ನೋದಿದೆಯಲ್ವಾ, ಅದನ್ನೇ ನಾವು ನಂಬಿಕೆ ಅಂತ ಕರಿತೀವಿ. ದೇವರ ಮೇಲಿನ ನಂಬಿಕೆ.